ओष्टापिदाना नकुली दन्ते परिवृता पविः सर्वस्यै वाचैशाना चारुमा निहमादये सर्ववागीश्वरो विष्णुः श्रीरूपो मां सुवादये नमोऽस्त्वनन्ताय सहस्रमूर्तये सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटियुगधारिणे नमः। श्रीगुरुभ्यो नमः। सिद्धार्थाय नमः, सिद्धसंकल्पाय नमः, सिद्धिदाय नमः, सिद्धिसाधनाय नमः। ಶ್ರೀಮದಾಚಾರ್ಯರು ತತ್ವೋದ್ಯೋತ ಗ್ರಂಥದ ಮಂಗಳಾಚರಣೆಯಲ್ಲಿ ಭಗವಂತನ 4 ಅಸಾಧಾರಣ ಗುಣಗಳನ್ನು ಉಲ್ಲೇಖ ಮಾಡಿ ಭಗವಂತನನ್ನು ಹೀಗೆ ಸ್ತುತಿಸಿದ್ದಾರೆ. ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರೋ ಶೇಷದರ್ಶನ ನಿತ್ಯಾತಾದೃಶ ಚಿಚ್ಚೇತ್ಯಯಂತ. ಭಗವಂತನ ಶಕ್ತಿ ಎಲ್ಲ ಕಡೆಯೂ ಕೂಡ ಕೆಲಸ ಮಾಡಬಲ್ಲದು, ಅಷ್ಟು ಸರ್ವ ಸಮರ್ಥನಾದವ. ಹಾಗೆಯೇ ಸ್ವತಂತ್ರನಾದವ, ಅವನ ಪ್ರವೃತ್ತಿಯನ್ನು ಯಾರೂ ತಡೆಯಲಾರರು, ಅಷ್ಟು ಸ್ವತಂತ್ರನಾದವ. ಹಾಗೆ ಎಲ್ಲವನ್ನೂ ಬಲ್ಲವ, ಸರ್ವಜ್ಞ. ಅದೇ ರೀತಿಯಾಗಿ ತನ್ನಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಅಸ್ವತಂತ್ರವಾದ ಜಗತ್ತನ್ನು ಎಲ್ಲವನ್ನೂ ಕೂಡ ನಿಯಮನ ಮಾಡಬಲ್ಲವ. ಈ ಭಗವಂತನ 4 ಗುಣಗಳನ್ನು ಅವಲಂಬಿಸಿಕೊಂಡು ಅವನ ಮತ್ತೊಂದು ಗುಣ ಇದೆ. ಸ್ಕಾಂತ ಅದನ್ನು ತಿಳಿಸ್ತಾ ಇದೆ, ಸತ್ಯಕಾಮತ್ವ. ಅವನು ಸರ್ವತಂತ್ರ ಸ್ವತಂತ್ರನಾಗಿರುವುದರಿಂದ ಅವನ ಕಾಮಗಳೆಲ್ಲ ಸತ್ಯ. ಅವನು ಸರ್ವಜ್ಞನಾಗಿರುವುದರಿಂದ ಹಾಗೆಯೇ ಎಲ್ಲರನ್ನೂ ನಿಯಮನ ಮಾಡುವುದರಿಂದ ಅವನ ಕಾಮನಗಳನ್ನು ಯಾರೂ ಕೂಡ ತಡೆಯಲಾರರು. ಹಾಗಾಗಿ ಸತ್ಯಕಾಮತ್ವ ಅನ್ನುವುದು ಅವನ ಮತ್ತೊಂದು ಅಸಾಧಾರಣ ಗುಣ. ಸ್ಕಾಂತ ಹೇಳುತ್ತೆ, ಸತ್ಯಕಾಮೋ ಅಪರೋ ನಾಸ್ತಿ ತಮೃತೆ ವಿಷ್ಣುಮವ್ಯಯಂ ಸತ್ಯಕಾಮತ್ವ ಅನ್ಯೇಷಾಂ ಭವೇತ್ ತತ್ ಕಾಮ್ಯಕಾಮಿತ. ಸತ್ಯಕಾಮತ್ವ ಅನ್ನುವುದು ಅವನ ಅಸಾಧಾರಣ ಗುಣ. ಯಾಕೆಂದ್ರೆ ಸತ್ಯಕಾಮತ್ವ ಇರಬೇಕಾಗಿದ್ರೆ ಅವನು ಸ್ವತಂತ್ರನಾಗಿರ್ಬೇಕು, ಎಲ್ಲವನ್ನು ನಿಯಮಿಸ್ತಾ ಇರಬೇಕು. ಅಂತಹ ಗುಣಗಳು ಅವನಲ್ಲಿ ಮಾತ್ರ ಇರುವುದು. ಉಳಿದವರನ್ನು, ಕೆಲವು ಮುಕ್ತರನ್ನು ಸತ್ಯಕಾಮರು ಅಂತ ಹೇಳುವಂತಾದಿದೆ. ಅದು ತತ್ಕಾಮ್ಯ ಕಾಮಿತ. ಸತ್ಯಕಾಮನಾದ ಭಗವಂತನ ಕಾಮಕ್ಕೆ ಅನುಗುಣವಾಗಿ ಕಾಮ ಉಳ್ಳವರು, ಆ ದೃಷ್ಟಿಯಿಂದ ಅವರನ್ನು ಸತ್ಯಕಾಮ ಅಂತ ಕರೆಯುವಂತ. ಹೀಗೆ ಸತ್ಯಕಾಮತ್ವ ಅನ್ನುವುದು ತನ್ನ ಇಚ್ಛೆಗಳೆಲ್ಲ ಸತ್ಯ ಆಗುವಂತೆ ನಡ್ಕೊಳ್ಳುವಂತಹದ್ದು. ಇದು ಭಗವಂತನ ಅಸಾಧಾರಣ ಗುಣ. ಈ ಸತ್ಯಕಾಮತ್ವವನ್ನು ಅವಲಂಬಿಸಿಕೊಂಡು ಭಗವಂತನಲ್ಲಿ ಮತ್ತೆ 2 ಗುಣಗಳಿವೆ. ಆ ಗುಣಗಳೇ ಸಿದ್ಧಾರ್ಥತ್ವ ಮತ್ತು ಸಿದ್ಧ ಸಂಕಲ್ಪತ್ವ. ಸಿದ್ಧಾರ್ಥ ಅಂದ್ರೆ, ಅರ್ಥ ಅಂದ್ರೆ ಪ್ರಯೋಜನಗಳು. ಎಲ್ಲ ಪ್ರಯೋಜನಗಳು ಕೂಡ ಸಿದ್ಧವಾಗಿವೆ, ಈಡೇರಿಸಲ್ಪಟ್ಟಿವೆ. ಯಾವ ಪ್ರಯೋಜನವೂ ಕೂಡ ಇನ್ನೂ ಸಾಧ್ಯ ಆಗಬೇಕು, ಇನ್ನೂ ಸಿದ್ಧ ಆಗಿಲ್ಲ ಅಂತ ಇಲ್ವೇ ಇಲ್ಲ. ಅಂತಹವನನ್ನು ಸಿದ್ಧಾರ್ಥ ಅಂತ ಕರೆಯುವುದು. ಹಾಗೆ ಸಿದ್ಧ ಸಂಕಲ್ಪ ಅಂದ್ರೆ ಸಂಕಲ್ಪ ಕರ್ಮ ಮಾನಸಂ, ಮನಸ್ಸಿನಲ್ಲಿ ಬಯಸುವಂತಹದ್ದನ್ನು ಸಂಕಲ್ಪ ಅಂತ ಕರೆಯುವಂತ. ಯಾರ ಸಂಕಲ್ಪ ಪೂರ್ತಿ ಸಿದ್ಧವಾಗಿದೆ, ಇನ್ನೂ ಸಿದ್ಧ ಆಗಲಿಕ್ಕಿಲ್ಲ, ಅಂತಹವನು ಸಿದ್ಧ ಸಂಕಲ್ಪ. ಹಾಗಾಗಿ ಸಿದ್ಧಾರ್ಥತ್ವ ಮತ್ತು ಸಿದ್ಧ ಸಂಕಲ್ಪತ್ವ ಭಗವಂತನ ಸತ್ಯಕಾಮತ್ವದ ಹಿನ್ನೆಲೆಯಲ್ಲಿರ್ತಕ್ಕಂಥ 2 ಮಹಾಗುಣಗಳು. ಈ ಗುಣಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು. ಹಿಂದೆ ಇದ್ದಿರ್ತಕ್ಕಂತಹ ಪ್ರಯೋಜನಗಳು, ಹಿಂದೆ ಬಯಸಿರ್ತಕ್ಕಂತಹ ಚಿಂತನೆಗಳು ಸಿದ್ಧವಾಗಿವೆ. ಇಷ್ಟು ಮಾತ್ರ ಅಲ್ಲ, ಮುಂದೆ ಆಗಬೇಕಾದಂಥ ಪ್ರಯೋಜನಗಳು ಕೂಡ ಈಗಾಗಲೇ ಸಿದ್ಧವಾಗಿವೆ. ಮುಂದೆ ಬಯಸುವಂತಹದ್ದು ಕೂಡ ಈಗಾಗಲೇ ಸಿದ್ಧವಾಗಿವೆ. ಹಾಗಾಗಿ ಅವ ಸಿದ್ಧಾರ್ಥ. ಇದು ಹೇಗೆ? ಒಂದು ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ಏಷತ್ತು ನಿಶ್ಚಿತಂ ಯಸ್ಯ ತದ್ ಅತೀತತ್ವೇನ ಭಣ್ಯತೆ. ಮುಂದೆ ಆಗುವಂತಹದ್ದು ಕೂಡ ಅದು ನಿಶ್ಚಿತ ಆಗಿಬಿಟ್ರೆ ಅದು ಅತೀತ, ಈಗಾಗಲೇ ಆಗಿಬಿಟ್ಟಿದೆ ಅಂತಲೇ ವ್ಯವಹರಿಸಲ್ಪಡುವಂಥದ್ದು. ಹಾಗಾಗಿ ಭಗವಂತನ
ಸಂಕಲ್ಪಗಳು ಅದು ಮುಂದಿನ ಸಂಕಲ್ಪ, ಮುಂದಿನ ಪ್ರಯೋಜನಗಳು ಕೂಡ ನಿಶ್ಚಿತವಾಗಿ ಈಡೇರಿಯೇ ತೀರುತ್ತೆ. ಹಾಗಾಗಿ ಅವನನ್ನು ಸಿದ್ಧಾರ್ಥ, ಸಿದ್ಧ ಸಂಕಲ್ಪ ಅನ್ನುವುದು ಬರೇ ಹಿಂದಿನ ಪ್ರಯೋಜನಗಳು, ಹಿಂದಿನ ಸಂಕಲ್ಪಗಳು ಈಡೇರಿವೆ ಅನ್ನುವ ಅಭಿಪ್ರಾಯದಲ್ಲಿ ಮಾತ್ರ ಅಲ್ಲ, ಮುಂದಿನ ಅವನ ಪ್ರಯೋಜನಗಳು, ಮುಂದಿನ ಸಂಕಲ್ಪಗಳು ಕೂಡ ನಿಶ್ಚಿತವಾಗಿ ಅವು ಈಡೇರಿಯೇ ತೀರುತ್ತೆ ಎನ್ನುವ ಅಭಿಪ್ರಾಯದಲ್ಲಿ ಬಂದಿರುವಂತಹದ್ದು. ಈ ಗುಣಗಳು ಭಗವಂತನ ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ ಕಾಣಿಸುವಂಥವು. ವಿಶೇಷವಾಗಿ ಕೆಲವು ಚಟುವಟಿಕೆಗಳಲ್ಲಿ ಎದ್ದು ಕಾಣುತ್ತೆ. ಅಂತಹ ಒಂದೆರಡು ಚಟುವಟಿಕೆಗಳನ್ನು ನೋಡೋಣ. ಕಂಸ ದೇವಕಿಯ 8ನೇ ಗರ್ಭವನ್ನು ಏನಾದರೂ ಮಾಡಿ ಹಾಳು ಮಾಡಿ ಅದನ್ನು ನಾಶ ಮಾಡಿ 8ನೇ ಗರ್ಭದಿಂದ ಮಗುವೇ ಹುಟ್ಟದಂತೆ ಮಾಡಬೇಕು ಅಂತ ಶತಪ್ರಯತ್ನ ಪಟ್ಟ. ಭಾಗವತ ಅದನ್ನು ಉಲ್ಲೇಖ ಮಾಡುತ್ತೆ. ಅಷ್ಟು ಪ್ರಯತ್ನ ಪಟ್ಟರೂ ಕೂಡ ದೇವಕಿ 8ನೇ ಗರ್ಭದಲ್ಲಿ ಕೃಷ್ಣ ದೇವಕಿಯ ಪುತ್ರನಾಗಿ ಕಾಣಿಸಿಕೊಂಡ. ಅವ ಸಿದ್ಧಾರ್ಥನಾದ, ಸಿದ್ಧ ಸಂಕಲ್ಪನಾದ. ಅವನ ಏನು ಪ್ರಯೋಜನ ಇತ್ತು, ದೇವಕಿಯ ಗರ್ಭದಲ್ಲಿ ಹುಟ್ಟತಕ್ಕಂತಹ ಒಂದು ಪ್ರಯೋಜನ ಅದು ಈಡೇರಿಯೇ ತೀರಿತು. ದೇವಕಿ 8ನೇ ಗರ್ಭದಲ್ಲಿ ತಾನು ಹುಟ್ಟಬೇಕು ಅನ್ನುವುದು ಅವನ ಸಂಕಲ್ಪ. ಆ ಸಂಕಲ್ಪವೂ ಈಡೇರಿತು, ಆ ಪ್ರಯೋಜನವೂ ಈಡೇರಿತು. ಹಾಗಾಗಿ ಆ ವಿಷಯದಲ್ಲಿ ಅವ ಸಿದ್ಧಾರ್ಥ, ಸಿದ್ಧ ಸಂಕಲ್ಪ. ದೇವಕಿಯ ಗರ್ಭದಲ್ಲಿ ಹುಟ್ಟಿ ಅವಳಿಗೆ ಅನುಗ್ರಹ ಮಾಡಬೇಕು, ಅವಳಿಗೆ ಕೀರ್ತಿ ಬರುವಂತೆ ಮಾಡಬೇಕು ಅಂತ ಅವನ ಪ್ರಯೋಜನ ಅದು ಈಡೇರುವಂತೆ ಹಾಗೇ ಆಯಿತು. ಆದುದರಿಂದ ಅವ ಸಿದ್ಧಾರ್ಥ ಎನಿಸಿದ್ದಾನೆ. ಭೀಷ್ಮಕನ ಮಗಳನ್ನು ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡಬೇಕು ಅಂತ ರುಕ್ಮಿಣಿಯ ಅಣ್ಣ ರುಕ್ಮಿ ಮತ್ತೆ ಜರಾಸಂಧ ಮುಂತಾದವರ ಭಾರೀ ಯೋಚನೆಗಳು. ಅವನ್ನೆಲ್ಲ ಸುಳ್ಳು ಮಾಡಿ ಭಗವಂತ ಬಂದು ರುಕ್ಮಿಣಿಯನ್ನು ರಾಕ್ಷಸ ಪದ್ಧತಿಯಿಂದ ಅಪಹಾರ ಮಾಡಿಕೊಂಡು ಹೋಗಿ ರುಕ್ಮಿಣಿಯನ್ನು ಮದುವೆಯಾಗಿ ಬಿಟ್ಟ. ಹಾಗಾಗಿ ರುಕ್ಮಿಣಿಯ ಸ್ವಯಂವರ ವಿಷಯದಲ್ಲಿ, ರುಕ್ಮಿಣಿಯ ಪರಿಣಯ ವಿಷಯದಲ್ಲೂ ಕೂಡ ಭಗವಂತ ಸಿದ್ಧ ಸಂಕಲ್ಪ, ಸಿದ್ಧಾರ್ಥನಾಗಿ ಕಾಣಿಸಿಕೊಳ್ತಾನೆ. ಸುಭದ್ರೆಯನ್ನು ದುರ್ಯೋಧನಿಗೆ ಕೊಡಬೇಕು ಅಂತ ಬಲರಾಮನ ಸಂಕಲ್ಪ. ಬಲರಾಮನ ಪಕ್ಷದವರೆಲ್ಲ ಅದೇ ನಿಶ್ಚಯ ಮಾಡಿದ್ದಾರೆ. ಆದರೆ ಭಗವಂತ ಮಾತ್ರ ಸುಭದ್ರೆ, ಭಗವಂತ ಕೃಷ್ಣನಿಗೆ ಸುಭದ್ರೆ ಅತ್ಯಂತ ಮೆಚ್ಚಿನ ತಂಗಿ. ಸುಭದ್ರೆಗೆ ಅರ್ಜುನನಲ್ಲಿ ಪ್ರೀತಿ ಇತ್ತು. ಹಾಗಾಗಿ ಅರ್ಜುನನಿಗೆ ಕೊಡಬೇಕು ಅಂತ ಕೃಷ್ಣನ ಸಂಕಲ್ಪ. ಇನ್ನು ಅದರ ಹಿನ್ನೆಲೆಯಾಗಿ ಒಂದು ಕಾರಣ ಇದೆ. ಸುಭದ್ರೆ ರಾಮಾಯಣದಲ್ಲಿ ಬಂದಿರತಕ್ಕಂಥ ತ್ರಿಜಟೆ. ಸೀತಾದೇವಿ ಅಶೋಕವನದಲ್ಲಿದ್ದಾಗ ಅವಳನ್ನು ವಿಶೇಷವಾಗಿ ಸೇವೆ ಮಾಡಿದವಳು ತ್ರಿಜಟೆ. ಆ ಸೀತಾದೇವಿ ಅಂದರೆ ಸೀತಾದೇವಿಯ ಪ್ರತಿಕೃತಿ. ಅದರಲ್ಲಿ ಇದ್ದದ್ದು ದೇವೇಂದ್ರ. ಹಾಗಾಗಿ ತ್ರಿಜಟೆ ದೇವೇಂದ್ರನ ವಿಶೇಷ ಸೇವೆ ಮಾಡಿದ್ದಾಳೆ. ಆ ಋಣಾನುಬಂಧವನ್ನು ಇಟ್ಟುಕೊಂಡು ಭಗವಂತ ದೇವೇಂದ್ರ ಮತ್ತೆ ಅರ್ಜುನನಾಗಿ ಬಂದಾಗ ತ್ರಿಜಟೆಯೇ ಈಗ ಸುಭದ್ರೆಯಾಗಿ ಬಂದಿದ್ದಾಳೆ. ಹಾಗಾಗಿ ಆ ಋಣಾನುಬಂಧದ ಹಿನ್ನೆಲೆಯಲ್ಲಿ ತ್ರಿಜಟೆಯ ರೂಪದ ಸುಭದ್ರೆ ಅರ್ಜುನನನ್ನೇ ವರಿಸಬೇಕು ಅಂತ ಬಲರಾಮನೇ ಮುಂತಾದವರೆಲ್ಲ ಶತಪ್ರಯತ್ನ ಪಟ್ಟರೂ ಕೂಡ ಸುಭದ್ರೆ ಮತ್ತು ಅರ್ಜುನ ಇವರ ವಿವಾಹವನ್ನು ಭಗವಂತ ಮಾಡಿ ಆ ನಿಟ್ಟಿನಲ್ಲೂ ಕೂಡ ಸಿದ್ಧಾರ್ಥ, ಸಿದ್ಧ ಸಂಕಲ್ಪ ಅಂತ ಅನಿಸಿದ್ದಾನೆ. ಅದೇ ಸುಭದ್ರೆಯ ಮಗ ಅಭಿಮನ್ಯು, ಅಭಿಮನ್ಯುವಿನ ಪತ್ನಿ ಉತ್ತರಾದೇವಿ. ಉತ್ತರಾದೇವಿ ಗರ್ಭಿಣಿಯಾಗಿದ್ದಾಗ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಇಚ್ಛೆಗೆ ಅನುಗುಣವಾಗಿ ಸಮಗ್ರ ಭೂಮಂಡಲವನ್ನು ಅಪಾಂಡವನ್ನಾಗಿ ಮಾಡಬೇಕು, ಪಾಂಡವ ಸಂತತಿ ಇಲ್ಲ ಅಂತ ಮಾಡಬೇಕು ಅಂತ ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಆ ಪ್ರಯೋಗ ಮಾಡುವಾಗ ಅದು ಉತ್ತರಾದೇವಿಯ ಗರ್ಭದ ಮೇಲೆ ಬೀಳಬೇಕು ಅಂತ ಅವರ ಚಿಂತನೆ ಇತ್ತು. ಕೃಷ್ಣ ಹೇಳಿದ, ವಾಚಾ ನಿವಾರಯಾಸ್ತ್ರಂತೆ, ನೀನು ನಿನ್ನ ಸಂಕಲ್ಪವನ್ನು ಬದಲು ಮಾಡು, ಉತ್ತರಾದೇವಿಯ ಗರ್ಭದ ಮೇಲೆ ಅದು ಬೀಳದಂತೆ ಮಾಡು ಅಂತ.
ಆದರೆ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ತತ್ರೈವ ಪಾತಯಾಮ್ಯಸ್ತ್ರಂ ಉತ್ತರಾಗರ್ಭಕೃಂತನೆ. ದುರ್ಯೋಧನನ ವಿಶೇಷ ಆವೇಶಕ್ಕೆ ಒಳಗಾದವರು, ಅವರ ಪ್ರಭಾವಕ್ಕೆ ಒಳಗಾದವರು, ಕಲಿಯ ಪ್ರಭಾವಕ್ಕೆ ಒಳಗಾದದ್ರಿಂದ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ನೀನು ಎಲ್ಲಿ ಹಾಕಬಾರ್ದು ಅಂತ ಹೇಳ್ತೀವಿ ಅಲ್ಲಿಗೆ ಹಾಕ್ತೇನೆ ನಾನು. ತತ್ರೈವ ಪಾತಯಾಮ್ಯಸ್ತ್ರಂ ಉತ್ತರಾಗರ್ಭ ಕೃಂತನೆ. ಉತ್ತರ ಗರ್ಭ ಹಾಳು ಮಾಡಬೇಕು ಅಂತ ನನ್ನ ಇಚ್ಛೆ, ಮುಂದೆ ಪಾಂಡವರ ಸಂತಾನ ಇಲ್ಲಿ ಬೆಳಿಬಾರ್ದು ಅಂತ ನನ್ನ ಇಚ್ಛೆ, ಹಾಗಾಗಿ ಅಲ್ಲಿಗೆ ಪ್ರಯೋಗ ಮಾಡ್ತೇನೆ ಅಂತ. ಅಶ್ವತ್ಥಾಮಾಚಾರ್ಯರು ಸಾಮಾನ್ಯರಾದವರಲ್ಲ, ಅವರು ಸಂಹಾರ ದೇವತೆ. ಸಂಹಾರ ದೇವತೆ ಉತ್ತರಾದೇವಿಯ ಗರ್ಭವನ್ನು ಸಂಹಾರ ಮಾಡಿಯೇ ತೀರ್ತೇನೆ ಅಂತ ತೊಡಗಿದಾಗ ಕೃಷ್ಣ ಚಾಲೆಂಜ್ ಮಾಡ್ತಾನೆ, ಸವಾಲು ಮಾಡ್ತಾನೆ. ದುರ್ಮತೆ ಪಶ್ಚಮೇ ವೀರ್ಯಂ ಎತ್ತೇ ಶಕ್ಯಂ ಕುರುಶ್ವತತ್. ನೀನು ಸಂಹಾರ ದೇವತೆ ಆಗ್ಬೋದು, ಸರ್ವ ಸಮರ್ಥನಾಗ್ಬೋದು, ಏನು ನಿನಗೆ ಸಾಧ್ಯ ಉಂಟು ಅದನ್ನು ಮಾಡಿಬಿಡು. ಉಜ್ಜೀವಯಾಮ್ಯಹಂ ಗರ್ಭಂ ಯತ್ನತಃ ಶಕ್ತತೋಪಿವ. ನೀನು ಆ ಗರ್ಭವನ್ನು ಬೀಳಿಸಿದ್ರೆ ಅದನ್ನು ಮತ್ತೆ ನಾನು ಬದುಕುವಂತೆ ಮಾಡುವಂತಹದ್ದು ನನ್ನ ಹೊಣೆಗಾರಿಕೆ. ಯಾಕೆಂದ್ರೆ ನನ್ನ ಸಂಕಲ್ಪ ಸಂತತಿರ್ವರ್ಷ ಸಹಸ್ರಂ ಪಾಂಡವಾನಾಂ ಭವೇದ್ ಭುವಿ ಮತ್ಪಾಲಿತ ನ ಕಾಚಿತ್ತಾಂ ತಾವತ್ ಹಂತುಂ ಶಮಕ್ವಚಿತ್. 1000 ವರ್ಷ ಕ್ಷೇಮಕ ರಾಜನವರೆಗೆ ಭೂಮಿಯಲ್ಲಿ ಪಾಂಡವ ಸಂತಾನ ಇರಬೇಕು ಅನ್ನುವುದು ನನ್ನ ಸಂಕಲ್ಪ. ಆ ಸಂಕಲ್ಪವನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ನಾನು ಖಂಡಿತ ಆ ಗರ್ಭವನ್ನು ಮತ್ತೆ ಅದು ಜೀವಕ್ಕೆ ಒಳಗಾಗುವಂತೆ ಮಾಡ್ತೇನೆ ಅಂತ ಸವಾಲು ಮಾಡಿ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ್ರೆ ಉತ್ತರಾದೇವಿಯ ಗರ್ಭದಲ್ಲಿ ಇದ್ದುಕೊಂಡು ಅದಕ್ಕೆ ರಕ್ಷಣೆ ನೀಡಿದ 9 ತಿಂಗಳು ಹೊರ ಬಂದ ಮೇಲೆ ಮತ್ತೆ ಅದು ಆ ಅಸ್ತ್ರ ಮಗುವಿನ ಮೇಲೆ ಆಕ್ರಮಣ ಮಾಡಿಬಿಡುತ್ತೆ, ಮಗು ಸಾಯುತ್ತೆ. ಪುನಃ ತನ್ನ ಶಂಕರವಾದ ಕರಾದ ಸ್ಪರ್ಶದಿಂದ ಅದನ್ನು ಬದುಕಿಸಿ, ಪರೀಕ್ಷಿತನನ್ನು ಬದುಕಿಸಿ, ಆ ಮೂಲಕ ಪಾಂಡವರ ಗರ್ಭ, ಪಾಂಡವರ ಸಂತತಿ ಅದು ಕ್ಷೇಮಕ ರಾಜನವರೆಗೆ 1000 ವರ್ಷ ಭೂಮಿಯ ಮೇಲೆ ಇರುವಂತೆ ಮಾಡಿದ್ದಾನೆ. ಇದರ ಹಿನ್ನೆಲೆಯಾಗಿ ಕೃಷ್ಣನ ಸತ್ಯ ಸಂಕಲ್ಪತ್ವ, ಹಾಗೇನೆ ಸಿದ್ಧ ಸಂಕಲ್ಪತ್ವ ಮತ್ತು ಸಿದ್ಧಾರ್ಥತ್ವದ ಒಂದು ಗುಣವನ್ನು ನಾವು ಗಮನಿಸಬೇಕಾದದ್ದು. ಅದು ಸಂಹಾರ ದೇವತೆಯ ವಿರುದ್ಧವಾಗಿ ಕೃಷ್ಣ ತಾನು ಸತ್ಯಸಂಧನಾಗಿ, ಸಿದ್ಧಾರ್ಥನಾಗಿ, ಸಿದ್ಧ ಸಂಕಲ್ಪನಾಗಿ ಈ ಒಂದು ಲೀಲೆಯನ್ನು ತೋರಿಸಿದ್ದಾನೆ ಅನ್ನುವುದು ಗಮನಿಸಬೇಕಾದದ್ದು. ನಮಗೆ ಹೀಗೆ ಹೇಳಿದಾಗ ರಾಮಾಯಣದ ಒಂದು ಘಟನೆಯನ್ನು ಕಂಡಾಗ ನಮಗೆ ಸ್ವಲ್ಪ ಸಂದೇಹ ಬರುತ್ತೆ. ಭಗವಂತನನ್ನು ನೀವು ಸಿದ್ಧಾರ್ಥ, ಸಿದ್ಧ ಸಂಕಲ್ಪ, ಅವನ ಸಂಕಲ್ಪ ಮತ್ತು ಇಚ್ಛೆಗಳು ಪ್ರಯೋಜನ ಈಡೇರೇ ತೀರುತ್ತೆ ಅಂತ ಹೇಳ್ತೀರಿ. ರಾಮಾಯಣದಲ್ಲಿ ನಾವು ಕಾಣ್ತೇವೆ, ದಶರಥ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಅದಕ್ಕೆ ಅನುಗುಣವಾಗಿ ರಾಮಚಂದ್ರನು ಕೂಡ ಸ್ಪಂದಿಸಿದ್ದಾನೆ. ಹಾಗಾದರೆ ರಾಮಚಂದ್ರನ ಸಂಕಲ್ಪವು ಕೂಡ ತಾನು ಅಪ್ಪ ಮಾಡತಕ್ಕಂತಹ ಪಟ್ಟಾಭಿಷೇಕದಲ್ಲಿ ತಾನು ಪಾಲ್ಗೊಳ್ಬೇಕು ಅನ್ನೋದು ರಾಮಚಂದ್ರನ ಸಂಕಲ್ಪ. ಆದರೆ ಏನಾಯಿತು, ಮಂಥರೆಯ ಮೂಲಕ ಕೈಕೇಯಿಯ ಕಿವಿಗೆ ಬಿದ್ದು ಆ ಪಟ್ಟಾಭಿಷೇಕ ನಿಂತು ಹೋಯಿತು. ಪಟ್ಟಾಭಿಷೇಕ ನಿಂತು ರಾಮಚಂದ್ರ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕಾದ ರಾಮಚಂದ್ರ ಕಾಡಿಗೆ ಹೋಗುವಂತಾಯಿತು. ಈ ವಿಷಯದಲ್ಲಿ ರಾಮಚಂದ್ರ ಅಸಿದ್ಧ ಸಂಕಲ್ಪನಾದ, ಅವನ ಸಂಕಲ್ಪ ಬಿದ್ದು ಹೋಯಿತು. ಅವ ತಿಳ್ಕೊಂಡ ಹಾಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಆಗಿಲ್ಲ. ಹೀಗಿರುವಾಗ ದೇವರನ್ನು ಸಿದ್ಧಾರ್ಥ, ಸಿದ್ಧ ಸಂಕಲ್ಪ ಅಂತ ಹೇಗೆ ಕರೆಯುವುದು? ರಾಮಾವತಾರದಲ್ಲಿ ಅದಕ್ಕೆ ಭಂಗ ಬಂದಿದೆ, ಅಪವಾದ ಬಂದಿದೆ ಅಂತ ಯಾರಿಗಾದ್ರೂ ಸಂದೇಹ ಬರ್ಬೋದು. ಅದನ್ನು ಆಚಾರ್ಯರು ರಾಮಚಂದ್ರ ಕಾಡಿಗೆ ಹೋದ ಯಾಕೆ ಅಂದ್ರೆ, ಸಾಮಾನ್ಯವಾಗಿ ನಾವು ಕಾಣುವಂತೆ ದಶರಥನ ಮಾತನ್ನು ಸತ್ಯಗೊಳಿಸುವುದಕ್ಕೆ ಅಲ್ಲ. ದಶರಥನ ಮಾತು ಸತ್ಯಗೊಳಿಸುವುದು ಒಂದು ನೆಪ ಮಾತ್ರ. ಅದನ್ನು ನೆಪವಾಗಿಟ್ಟುಕೊಂಡು ರಾಮಸ್ತದ್ ಗೌರವೇಣ ತ್ರಿದಶ ಮುನಿ ಕೃತೆ ಅರಣ್ಯಮೇವ ಅವಿವೇಶ. ದಶರಥನ ಮಾತನ್ನು ಸತ್ಯಗೊಳಿಸುವುದು ಅನ್ನೋದು ಒಂದು ನೆಪ ಮಾತ್ರ. ಮುಖ್ಯವಾಗಿ ದೇವತೆಗಳಿಗೆ, ಮುನಿಗಳಿಗೆ ಅನುಗ್ರಹ ಮಾಡುವುದಕ್ಕಾಗಿ ರಾಮಚಂದ್ರ ಕಾಡಿಗೆ ಹೋಗಿರುವಂತ. ರಾಮಚಂದ್ರನ ಅವತಾರದ ಉದ್ದೇಶವೇ ರಾಮಕೃಷ್ಣ
ದುಷ್ಟಾರೇಶು ಬಲಕಾರ್ಯೋ ಜನಾರ್ದನ. ದುಷ್ಟರನ್ನು ನಿಗ್ರಹ ಮಾಡುವುದೇ ಬಹಳ ಮುಖ್ಯ ಕಾರ್ಯ. ಅದಕ್ಕಾಗಿ ನೀಲಿ ಬಣ್ಣವನ್ನು ಧರಿಸಿಕೊಂಡೇ ಬಂದಿದ್ದಾನೆ. ಅದು ದುಷ್ಟ ಕಾರ್ಯ ನಿಗ್ರಹ ಆಗಬೇಕಾಗಿದ್ರೆ, ದುಷ್ಟರ ನಿಗ್ರಹ ಆಗಬೇಕಾಗಿದ್ರೆ ಅವ ಸಿಂಹಾಸನದಲ್ಲಿ ಕೂತ್ರೆ ಆಗುವುದಿಲ್ಲ. ಸಿಂಹಾಸನವನ್ನು ಬಿಟ್ಟು ಅವ ಅರಣ್ಯಕ್ಕೆ ಹೋಗಬೇಕು. ಅರಣ್ಯಕ್ಕೆ ಹೋದರೆ ಮಾತ್ರ ಮುಂದೆ ರಾವಣಾದಿಗಳ ಸಂಹಾರ ರಾಮಚಂದ್ರನಿಂದ ನಡೆಯಲಿಕ್ಕೆ ಸಾಧ್ಯ. ಹಾಗಾಗಿ ರಾಮಚಂದ್ರ ಮೇಲ್ನೋಟಕ್ಕೆ ತಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕಾದ ಸಂಕಲ್ಪ ಮತ್ತು ಅದರ ಪ್ರಯೋಜನಕ್ಕೆ ಅವ ಇಚ್ಛೆ ಪಟ್ಟಂತೆ ಅನಿಸುತ್ತೆ. ಆದರೆ ಹಾಗಿಲ್ಲ. ಅವನ ಸಂಕಲ್ಪವೇ ರಾಮಾವತಾರ ತಾಳುವಾಗಲೇನೆ ಅವನ ಸಂಕಲ್ಪ ದಶರಥ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದಾಗ ಅದು ಕೈಕೆಯಿಂದ ತಡೆಯಲ್ಪಡುತ್ತೆ. ಆ ಮೂಲಕ ತಾನು ಕಾಡಿಗೆ ಹೋಗಿ ಮುಂದೆ ಶೂರ್ಪನಖಿ ಮುಂತಾದ ದುಷ್ಟರನ್ನೆಲ್ಲ ಸಂಹಾರ ಮಾಡಬೇಕು ಅನ್ನುವುದೇ ರಾಮಚಂದ್ರನ ಸಂಕಲ್ಪ. ಹಾಗಾಗಿ ಆ ವಿಷಯದಲ್ಲೂ ಕೂಡ ಅವ ಸಿದ್ಧ ಸಂಕಲ್ಪ, ಹಾಗೆಯೇ ಸಿದ್ಧಾರ್ಥನಾಗಿದೆ. ಅದೇ ರೀತಿ ಕೃಷ್ಣಾವತಾರದಲ್ಲಿ ಕೃಷ್ಣ ಸಂಧಾನಕ್ಕಾಗಿ ಮಹಾಭಾರತ ಯುದ್ಧ ಆಗುವ ಮುಂಚೆ ಸಂಧಾನಕ್ಕಾಗಿ ಪಾಂಡವರ ದೂತನಾಗಿ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿ ಸಭೆಯಲ್ಲೆಲ್ಲ ಸಂಧಾನದ ಬಗ್ಗೆ ಹೇಳಿದ. ಆದರೆ ಅವನ ಮಾತು ನಡೆದೇ ಇಲ್ಲ. ಸಂಧಾನ ಬಿದ್ದು ಹೋಯಿತು. ಹಾಗಾದರೆ ಆ ವಿಷಯದಲ್ಲಿ ಕೃಷ್ಣ ಸಿದ್ಧ ಸಂಕಲ್ಪ ಆಗಿಲ್ಲ. ಅವ ಅಸಿದ್ಧ ಸಂಕಲ್ಪ ಆಗಿಬಿಟ್ಟ. ಹಾಗಂತ ಸಂದೇಹ ಬರುವ ಅವಕಾಶ ಇದೆ. ಆದರೆ ಕೃಷ್ಣ ಸಂಧಾನದ ನೆಪದಿಂದ ಹೋದದ್ದು ಹೌದು. ಆದರೆ ಅವನ ಸಂಕಲ್ಪ ಏನಿತ್ತು ಅಂದರೆ ಎಲ್ಲರ ಹತ್ರ ತಾನು ಸಂಧಾನಕ್ಕೆ ಹೋಗುವ ಮುಂಚೆ ಎಲ್ಲರ ಹತ್ರ ವಿಚಾರಿಸ್ತಾ ಇದ್ದಾನೆ. ಆಗ ದ್ರೌಪದಿ ಹೇಳ್ತಾ ಇದ್ದಾಳೆ, ನೀನು ಅಲ್ಲಿಗೆ ಹೋಗಿ ಒಂದೊಮ್ಮೆ ಸಂಧಾನ ಮಾಡಿದ್ರೆ ನಾನು ಸುಮ್ಮನೆ ಬಿಡುವುದಿಲ್ಲ, ನಾನೇ ಯುದ್ಧ ಮಾಡಿಬಿಡ್ತೇನೆ. ಸಂಧಾನಕ್ಕೆ ಅರ್ಹ ಅಲ್ವೇ ಅಲ್ಲ ದುರ್ಯೋಧನ, ಹಾಗಾಗಿ ಅವರ ವಿರುದ್ಧ ನಾವು ಯುದ್ಧ ಮಾಡಲೇಬೇಕು ಅಂದಾಗ ಕೃಷ್ಣ ನಕ್ಕು ಹೇಳಿಬಿಡ್ತಾನೆ, ಅಚಿರಾದ್ರಷ್ಟಸೆ ಕೃಷ್ಣೇ ರುದತಿ ಭರತಶ್ರಿಯ. ನಿನ್ನಷ್ಟೇ ಕೆಚ್ಚು ನನಗೂ ಉಂಟು ದ್ರೌಪದಿ. ನೋಡು, ಕೆಲವೇ ದಿನಗಳಲ್ಲಿ ಇನ್ನು ನಿನ್ನ ವಿರುದ್ಧವಾಗಿ ಯಾರಿರ್ತಾರೆ ಅವರ ಪತ್ನಿಯರೆಲ್ಲ ತಲೆ ಬಿಚ್ಚಿ ಹಾಕಿಕೊಂಡು ಅಳುವ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೇನೆ. ಸತ್ಯಂತೆ ಪ್ರತಿಜಾನಾಮಿ ಕೃಷ್ಣೇ ಬಾಷ್ಪೋ ನಿಗೃಹ್ಯತಾಂ. ಕಣ್ಣೀರು ಎಲ್ಲ ಒರೆಸ್ಕೊಂಡು ಬಿಡು. ಸತ್ಯವಾಗಿ ನಾನೀಗ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ಹ್ಯಮಿತ್ರಾನ್ ಶಿಯಾಯುಕ್ತಾನ್ ಅಚಿರಾತ್ ರಕ್ಷಸೆ ಪತೀನ್, ಹತಾಮಿತ್ರಾನ್ ಶಿಯಾಯುಕ್ತಾನ್ ಅಚಿರಾತ್ ರಕ್ಷಸೆ ಪತೀನ್. ಎಲ್ಲ ನಿನ್ನ ಗಂಡಂದಿರು ತಮ್ಮ ದ್ವೇಷಗಳನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಒಳ್ಳೆಯ ರಾಜ್ಯದ ವೈಭವದಿಂದ ಮೇಲಿತಾ ಇರುವುದನ್ನು ನೀನು ಖಂಡಿತ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ತನ್ನ ಸತ್ಯ ಸಂಕಲ್ಪತ್ವ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ನೋಡು ದ್ರೌಪದಿ, ಚಲೇತ್ತಿ ಹಿಮವಾನ್ ಶೈಲ. ಹಿಮಾಲಯ ಯಾವತ್ತೂ ಕೂಡ ಹಂದಾಡುವುದಿಲ್ಲ. ಒಂದೊಮ್ಮೆ ಅಂತಹ ಹಿಮಾಲಯವು ಕೂಡ ಕಂಪನಕ್ಕೆ ಒಳಗಾದೀತು. ಅದೇ ರೀತಿ ಮೇದಿನಿ ಶತದ ಫಲೆ, ಭೂಮಿ ಯಾವತ್ತೂ ತುಂಡಾಗುವುದಿಲ್ಲ, 1000 ಹೋಳಾದೀತು. ಅದೇ ರೀತಿ ಪತೇಚ್ಛ ಜೌಶ್ಚ ಪತೇಚ್ಛ ಸನಕ್ಷತ್ರ, ನಕ್ಷತ್ರಗಳಿಂದ ಕೂಡಿದ ಆಗಸವು ಕೂಡ ಕೆಳಗೆ ಬಿದ್ದೀತು. ಇವೆಲ್ಲ ಆಗುವಂತ ಘಟನೆ ಅಲ್ಲ, ಅಸಂಭಾವಿತ ಘಟನೆಗಳು ಕೂಡ ಆದಾವು. ನಮೇ ವಾಚಂ ನಮೇ ಮೋಘಂ ವಚೋಪವೇ. ನನ್ನ ಮಾತು ಮಾತ್ರ ಎಂದೂ ಸುಳ್ಳು ಆಗುವುದಿಲ್ಲ. ಸತ್ಯವಾಕ್ ಅಂತ ಪ್ರಸಿದ್ಧಿಗೆ ಪಾತ್ರನಾದ ಕೃಷ್ಣ ಹೇಳುವಂತಹದ್ದು, ನನ್ನ ಮಾತು, ನನ್ನ ಚಿಂತನೆ, ನನ್ನ ಸಂಕಲ್ಪ, ನನ್ನ ಪ್ರಯೋಜನ ಎಂದೂ ಸುಳ್ಳಾಗುವುದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಅವನು ಸಂಧಾನಕ್ಕೆ ಹೋಗುವಾಗಲೇನೆ ಸಂಧಾನ ಮುರಿಬೇಕು ಅಂತಲೇ ಹೋದದ್ದು. ಅವನ ಸಂಕಲ್ಪವೇ ಆಗಿದೆ. ಇಷ್ಟರ ಜೊತೆಗೆ ಇನ್ನೂ ಕೆಲವು ಅರ್ಥಗಳನ್ನು, ಪ್ರಯೋಜನಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಕೃಷ್ಣ ಹೋಗಿದ್ದ. ಸಾಮಾನ್ಯ ನಾವು ಹೇಳುವುದುಂಟು, ಏಕಕ್ರಿಯಾ ವ್ಯರ್ಥಕರಿ ಬಬುವ ಅಂತ. ಒಂದೇ ಕ್ರಿಯೆ 2 ಪ್ರಯೋಜನವನ್ನು ಉಂಟು ಮಾಡುತ್ತೇನೆ. ಆದರೆ ಕೃಷ್ಣಂದು ಹಾಗಲ್ಲ. ಅನೇಕ ಅರ್ಥಕ್ರಿಯಾ ಅನೇಕ ಅರ್ಥವತಿ ಬಬುವ ಅಂತ.
ಒಂದು ಕ್ರಿಯೆಯು ಕೂಡ ಅನೇಕ ಕ್ರಿಯೆಗಳ ಅನೇಕ ಪ್ರಯೋಜನವನ್ನು ಉಂಟು ಮಾಡುತ್ತೆ. ಈಗ ಕೃಷ್ಣ ಸಂಧಾನಕ್ಕೆ ಹೋದ ಉದ್ದೇಶ ದುರ್ಯೋಧನಾದಿಗಳ ಜೊತೆಗೆ ಸಂಧಾನ ಮಾಡಬೇಕು ಅಂತ ಅಲ್ಲ, ಬದಲಾಗಿ ಬೇರೆ ಬೇರೆ ಪ್ರಯೋಜನಗಳಿವೆ. ಮೊದಲು ದುರ್ಯೋಧನ ಔತಣಕ್ಕೆ ಕರೆದ ಕೃಷ್ಣನನ್ನು, ಬರುವುದಿಲ್ಲ ಅಂತ ಹೇಳಿದ. ಯಾವಾಗ ನೀನು ಪಾಂಡವರನ್ನು ದ್ವೇಷ ಮಾಡಿದ್ದಿ, ಪಾಂಡವರು ನನ್ನ ಪ್ರಾಣದಂತೆ ನನಗೆ ಅತ್ಯಂತ ಪ್ರೀತಿ ಪಾತ್ರರಾದರು, ಅವರನ್ನು ನೀನು ದ್ವೇಷ ಮಾಡಿದ್ದಿ ಅಂದ್ರೆ ನಿನ್ನ ಅನ್ನ ನನಗೆ ಬೇಕಿಲ್ಲ. ಆ ಮೂಲಕ ಪಾಂಡವರು ತನಗೆ ಅತ್ಯಂತ ಪ್ರಿಯರಾದವರು ಅನ್ನುವುದನ್ನು ದುರ್ಯೋಧನ ಎದುರು ತೋರಿಸಿಕೊಟ್ಟ. ಜೊತೆಗೆ ಉಳಿದ ಸಾಧಕರಿಗೆ ದ್ವೇಷಿಗಳ ಅನ್ನವನ್ನು ಭಗವಂತ ಉಂಟು ಮಾಡುವುದಿಲ್ಲ. ನಾವು ನೈವೇದ್ಯ ಮಾಡಬೇಕಾಗಿದ್ರೆ ಭಗವಂತನ ಪ್ರಿಯರಿಗೆ, ಭಗವಂತನ ಭಕ್ತರಿಗೆ ಎಂದು ನಾವು ದ್ವೇಷ ಮಾಡಬಾರದು. ಹಾಗಿದ್ರೆ ಮಾತ್ರ ನಾವು ನೈವೇದ್ಯ ಕೊಟ್ಟದ್ದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಇದರಿಂದ ಒಂದು ಸೂಚಿತವಾಗುತ್ತೆ. ಹಾಗೆ ಭೀಷ್ಮ ದ್ರೋಣಾದಿಗಳು ಅವನನ್ನು ಕರೆದಿದ್ದಾರೆ. ಆಗ ಉಪೇಕ್ಷಿತ ದ್ರೌಪದಿ ಯಸ್ಮಾ, ದ್ರೌಪದಿಯನ್ನು ಅವಳ ಅವಮಾನವಾಗುವಾಗ, ಆ ಜೂಜಾಟದ ಸಭೆಯಲ್ಲಿ ಅವಳಿಗೆ ಅವಮಾನ ಆಗುವಾಗ ನೀವು ವಂಶದ ಹಿರಿಯರಾಗಿದ್ದುಕೊಂಡು ಅದನ್ನು ತಡೆಯಬೇಕಿತ್ತು. ಆದರೆ ನೀವು ಉಪೇಕ್ಷೆ ತಾಳಿದ್ರಿ, ಔದಾಸೀನ್ಯ ತಾಳಿದ್ರಿ. ಇದು ನನ್ನ ಮಹಾ ಅಸಮಾಧಾನಕ್ಕೆ ಕಾರಣವಾಗಿದೆ. ಹಾಗಾಗಿ ನಿಮ್ಮ ಅನ್ನ ನನಗೆ ಬೇಕಿಲ್ಲ. ಆ ಮೂಲಕ ಭೀಷ್ಮ ದ್ರೋಣರು ತಮ್ಮ ತಪ್ಪಿನ ಬಗ್ಗೆ ಪಶ್ಚಾತ್ತಾಪಕ್ಕೆ ಒಳಗಾಗುವಂತೆ ಕೃಷ್ಣ ಮಾಡಿದ್ದಾನೆ. ಇದು ಅವನ ಒಂದು ಉದ್ದೇಶ. ಜೊತೆಗೆ ನೀವು ಮುಂದೆ ದುರ್ಯೋಧನನ ಪಕ್ಷ ವಹಿಸಿ ನೀವು ಕಾದಾಡಿದ್ರೆ ನನ್ನ ತೀವ್ರ ಅಸಮಾಧಾನಕ್ಕೆ ನೀವು ಒಳಗಾಗ್ತೀರಿ ಅಂತ ಆ ಸೂಚನೆ ನೀಡುವಂತಹದ್ದು ಒಂದು ಉದ್ದೇಶ. ಆ ಮೂಲಕ ಭೀಷ್ಮ ದ್ರೋಣಾದಿಗಳು ತಾವು ಯುದ್ಧ ಮಾಡುವಾಗ ಈ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಅದರಲ್ಲಿ ಸ್ವಲ್ಪ ಹಿಂಜರಿಬೇಕು ಅನ್ನೋದು ಕೃಷ್ಣನ ಒಂದು ಉದ್ದೇಶವಾಗಿದೆ. ಹಾಗೆ ವಿದುರನ ಮನೆಗೆ ಹೋದ, ಅವನ ಔತಣವನ್ನೆಲ್ಲ ಸಂತೋಷದಿಂದ ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹ ಮಾಡುವುದು ಒಂದು ಉದ್ದೇಶ. ಅದೇ ರೀತಿ ದುರ್ಯೋಧನನ ಕೆಟ್ಟತನದ ಪರಾಕಾಷ್ಠೆಯನ್ನು ತೋರಿಸಿಕೊಡ್ಬೇಕಾಗಿದೆ. ಸಭೆಯಲ್ಲಿ ತಾನು ಉಪದೇಶ ಮಾಡಿದ, ಸಂಧಾನ ಆಗಬೇಕು, ಆ ಸಂಧಾನ ಆಗುವುದರ ಒಳಿತನ್ನೆಲ್ಲ ಹೇಳಿದ. ಹಾಗೆ ಅಲ್ಲಿ ಧೃತರಾಷ್ಟ್ರ, ಅದೇ ರೀತಿ ಭೀಷ್ಮ ದ್ರೋಣ ಅವರಿಂದಲೂ ಹೇಳಿಸಿದ. ಕೆಲವು ಋಷಿಗಳಿದ್ರು ಅವರಿಂದಲೂ ಹೇಳಿಸಿದ. ಗಾಂಧಾರಿದ್ರು ಅವರಿಂದಲೂ ಕೂಡ ಹೇಳಿಸಿದ. ಅಷ್ಟು ಮಂದಿ ಹೇಳಿದ್ರು ಕೂಡ ದುರ್ಯೋಧನ ಕೇಳಲಿಲ್ಲ. ಅಷ್ಟು ದುಷ್ಟನಾದವ ದುರ್ಯೋಧನ ಅಂತ ಜನರಿಗೆ ತೋರಿಸಿಕೊಡ್ಬೇಕಾಗಿದೆ. ಇಷ್ಟು ಮಾತ್ರ ಅಲ್ಲ, ದುರ್ಯೋಧನ ತನ್ನ ತಮ್ಮಂದಿರಿಂದ ಕೂಡಿಕೊಂಡು ಕೃಷ್ಣನನ್ನು ಬಂಧನ ಮಾಡಲಿಕ್ಕೆ ತೊಡಗ್ತಾನೆ. ಇಷ್ಟು ದುಷ್ಟನಾದವನು ದುರ್ಯೋಧನ. ಮುಂದೆ ಭೀಮಸೇನ ಅವನನ್ನು ಕೊಲ್ಲುವಾಗ ಕೃಷ್ಣ ಬಂದೇ ಕೃತೋ ಮಂತ್ರ, ಕೃಷ್ಣನನ್ನು ಕಟ್ಟುವುದಕ್ಕಾಗಿ ಸಮಾಲೋಚನೆ ಮಾಡಿದವ ನೀನು ಅಂತ ಅವನಿಗೆ ವಿಶೇಷವಾಗಿ ಶಿಕ್ಷೆ ಕೊಡಬೇಕಾಗಿದೆ. ಅದಕ್ಕೆ ಒಂದು ವೇದಿಕೆ ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕಾಗಿ ಆ ಉದ್ದೇಶದಿಂದ ಕೂಡ ಕೃಷ್ಣ ಸಂಧಾನಕ್ಕೆ ಹೋದದ್ದು. ಜೊತೆಗೆ ಅಥೋ ವಿಕರ್ಣ ಪ್ರಮುಖ ಅಪಿಸ್ಮ ವಧ್ಯತ್ವಂ ಆಯನ್ ಅಂತ ಆಚಾರ್ಯ ಹೇಳ್ತಾರೆ. ದುರ್ಯೋಧನ ದುಷ್ಟ ಹೌದು, ಅವರ ತಮ್ಮಂದಿರು ಅವರನ್ನು ಯಾಕೆ ಕೊಲ್ಲಬೇಕಿತ್ತು? ಅದಕ್ಕೆ ಅವರ ತಮ್ಮಂದಿರು ಕೂಡ ದುಷ್ಟರು ಅಂತ ತೋರಿಸಿಕೊಡ್ಬೇಕಾಗಿದೆ. ಈಗ ಕೃಷ್ಣನನ್ನು ಕಟ್ಟುವಿಕೆಯಲ್ಲಿ ಹೇಗೆ ದುರ್ಯೋಧನನು, ಅವನ ತಮ್ಮಂದಿರು ವಿಕರ್ಣ ಮುಂತಾದವರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಅವರು ಕೂಡ ದುಷ್ಟರು ಅಂತ ತೋರಿಸಿಕೊಟ್ಟಂತಾಯಿತು. ಹಾಗಾಗಿ ಮಹಾಭಾರತ ಯುದ್ಧದಲ್ಲಿ ಅವರು ಕೂಡ ಕೊಲ್ಲಿಕ್ಕೆ, ಅವರ ಸಂಹಾರಕ್ಕೆ ಅರ್ಹತೆ ಅವರಲ್ಲಿ ಇದೆ ಅಂತ ಅದನ್ನು ತೋರಿಸಿಕೊಡುವುದು ಕೂಡ ಒಂದು ಉದ್ದೇಶ. ಹಾಗೇನೆ ಮುಂದೆ ಕರ್ಣನ ಹತ್ರ ಹೋದ. ಕರ್ಣನ ಹತ್ರ ಹೋಗಿ ನೀನು ಕುಂತಿಯ ಮಗ ಅಂತ ತಿಳಿಸಿಕೊಡ್ತಾನೆ. ಯಾಕೆಂದ್ರೆ ಕರ್ಣನಿಗೆ ತಾನು ತನ್ನ ತಮ್ಮಂದಿರ ಜೊತೆಗೆ ಯುದ್ಧ ಮಾಡುವುದು ಅಂತ ಆ ಭಾವನೆ ಬಂದು ಅವ ಸ್ವಲ್ಪ ಹಿಂಜರಿಬೇಕು, ಅವನ ಪಾಪದ ಮಟ್ಟ ಸ್ವಲ್ಪ ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ. ಅದೇ ರೀತಿ ಅಶ್ವತ್ಥಾಮಾಚಾರ್ಯರ ಹತ್ರ ಹೋಗಿ ನೀವು ಪಾಂಡವರ ಜೊತೆ ಯುದ್ಧ ಮಾಡುವುದು ಸರಿಯಲ್ಲ ಅಂತ ಅವರಿಗೆ ಮನವರಿಕೆ ಮಾಡಿಸಿ, ಅವರು ತಂದೆ ಸಾಯುವವರೆಗೆ, ದ್ರೋಣಾಚಾರ್ಯರು ಸಾಯುವವರೆಗೆ ನಾನು ಯುದ್ಧ ರಣಾಂಗಣವನ್ನು ಪ್ರವೇಶ ಮಾಡುವುದಿಲ್ಲ ಅಂತ ಅವರು ಕೂಡ ಯುದ್ಧದಿಂದ ಸ್ವಲ್ಪ ನಿವೃತ್ತರಾಗುವಂತೆ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕುಂತಿಗೆ ಹೇಳಿದ್ದಾರೆ, ನೀನು ಹೋಗಿ ಕರ್ಣನ ಹತ್ರ ಮಾತು ತಗೋ ಅಂತ. ಕುಂತಿ ಕರ್ಣನ ಹತ್ರ ಹೋಗಿ
ನೀನು ನನ್ನ ಮಗ, ಹಾಗಾಗಿ ನಮ್ಮ ಯುಧಿಷ್ಠಿರಾದಿಗಳು ನನ್ನ ಮಕ್ಕಳು, ಅವರ ಜೊತೆಗೆ ನೀನು ಯುದ್ಧ ಮಾಡಬಾರದು ಅಂದಾಗ ಕರ್ಣ ಹೇಳಿದ, ಅರ್ಜುನನನ್ನು ಬಿಟ್ಟು ಉಳಿದವರ ವಿಷಯದಲ್ಲಿ ನಾನು ತೊಡಗುವುದಿಲ್ಲ, ನಾನು ಏನು ಅವರಿಗೆ ಮಾಡುವುದಿಲ್ಲ ಅಂತ. ಹೀಗೆ ಕೃಷ್ಣ ಸಂಧಾನಕ್ಕೆ ಹೋಗಿ ಸಂಧಾನವನ್ನು ನೆರವೇರಿಸದೇ ಇರಬಹುದು, ಆದರೆ ಮುಂದೆ ಆಗತಕ್ಕಂಥ ಯುದ್ಧದಲ್ಲಿ ಪಾಂಡವರ ಜಯಕ್ಕೆ ಏನೇನು ಬೇಕು ಅದನ್ನೆಲ್ಲ ಅಲ್ಲಿ ಸಿದ್ಧಪಡಿಸಿ ಬಿಟ್ಟಿದ್ದಾನೆ. ಆದುದರಿಂದ ಆ ವಿಷಯದಲ್ಲೂ ಕೂಡ ಭಗವಂತ ಸಿದ್ಧಾರ್ಥ ಸಿದ್ಧ ಸಂಕಲ್ಪ, ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಅಲ್ಲಿ ನಡ್ಕೊಂಡಿದ್ದಾನೆ. ತನ್ನ ಪ್ರಯೋಜನ ಎಲ್ಲ ಪಾಂಡವರ ಜಯಕ್ಕೆ ಬೇಕಾದ ಪ್ರಯೋಜನಗಳೇನಿವೆ ಅವೆಲ್ಲ ಸಿದ್ಧ ಆಗುವಂತೆ ಭಗವಂತ ಮಾಡಿದ್ದಾನೆ. ಆದುದರಿಂದ ಅವನನ್ನು ಸಿದ್ಧಾರ್ಥ, ಮುಂದಿನ ನಾಮ ಸಿದ್ಧ ಸಾಧನ ಅಂತ ಇದೆ. ಸಿದ್ಧಿದ ಸಿದ್ಧ ಸಾಧನ. ಆ ಸಿದ್ಧಿ ಅಂದ್ರೆ ಫಲಪ್ರಾಪ್ತಿ ಅಂತ. ಫಲಪ್ರಾಪ್ತಿ ಆಗಬೇಕಾದ್ರೆ ಏನೇನು ಆಗಬೇಕು ಅದನ್ನೆಲ್ಲ ಮಾಡ್ತಾನೆ. ಅದನ್ನು ಈಗ ಅವರು ತೋರಿಸಿದ್ದಾರೆ. ಆ ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಜಯರೂಪವಾದ ಫಲಪ್ರಾಪ್ತಿ ಆಗಬೇಕಾಗಿದ್ರೆ ಯಾರ್ಯಾರು ಆ ಯುದ್ಧದಲ್ಲಿ ಹಿಂಜರಿಯುವಂತಾಗಬೇಕು, ಮಾನಸಿಕವಾಗಿ ಹಿಂಜರಿಯುವಂತಾಗಬೇಕು, ಅದನ್ನೆಲ್ಲ ಮಾಡಿ ತಾನು ಸಿದ್ಧಿ ಸಾಧನ, ಸಿದ್ಧಿಯನ್ನು ಫಲಪ್ರಾಪ್ತಿಯನ್ನು ಸಾಧನೆ ಮಾಡಿಸುವುದರಲ್ಲೂ ಕೂಡ ತಾನು ಗಟ್ಟಿಗ ಅನ್ನುವುದನ್ನು ತೋರಿಸಿಬಿಟ್ಟಿದ್ದಾನೆ. ಹಾಗೇನೆ ಸಿದ್ಧಿದ ಅಂತ ಈ ರೀತಿ ಭಗವಂತನನ್ನು ಯಾರು ಚಿಂತನೆ ಮಾಡ್ತಾರೆ ಅವ ಸಿದ್ಧಾರ್ಥ, ಅವ ಸಿದ್ಧ ಸಂಕಲ್ಪ ಹಾಗೂ ಸಿದ್ಧ ಸಾಧನ, ಸಿದ್ಧಿ ಸಾಧನ, ಸಿದ್ಧಿಯನ್ನೆಲ್ಲ ಸಾಧಿಸಿಕೊಡುವವ ಅಂತ ಯಾರು ಚಿಂತನೆ ಮಾಡ್ತಾರೆ ಅವರ ಪಾಲಿಗೆ ಅವ ಸಿದ್ಧಿದ ಅಂತ. ಕಾರ್ಯ ಫಲಪ್ರಾಪ್ತಿ ರೂಪವಾದ ಸಿದ್ಧಿಯನ್ನು ಅವ ಕೊಟ್ಟೇ ಕೊಡ್ತಾನೆ. ಯಾಕೆಂದ್ರೆ ಸಿದ್ಧಿ ಅನ್ನುವುದೇ ಒಂದು ರೂಪ ಇದೆ. ವಿಷ್ಣು ಸಹಸ್ರನಾಮದಲ್ಲಿ 98ನೇ ಒಂದು ರೂಪ ಸಿದ್ಧಿ ಅಂತ. ಸಿದ್ಧಿ ಅಂದ್ರೆ ಇದು ಫಲಪ್ರಾಪ್ತಿ ಅತ್ಯಂತ ಅವನಿಗೆ ಅಧೀನ ಆಗಿರುವುದರಿಂದ, ಸಿದ್ಧಿ ಅಂದ್ರೆ ಫಲಪ್ರಾಪ್ತಿ ಅಂತ ಅವನಿಗೆ ಅತ್ಯಂತ ಅಧೀನವಾಗಿರುವುದರಿಂದ ಸಿದ್ಧಿ ಎಂಬ ಹೆಸರಲ್ಲೇ ಅವನನ್ನು ಕರೆಯಲಾಗಿದೆ. ಇಷ್ಟು ಫಲಪ್ರಾಪ್ತಿ ಅವನಿಗೆ ಅತ್ಯಂತ ಅಧೀನ ಆಗಿರುವುದರಿಂದ ತನ್ನ ಅತ್ಯಂತ ವಶದಲ್ಲಿರ್ತಕ್ಕಂತಹ ಸಿದ್ಧಿಯನ್ನು ಭಕ್ತರಿಗೆ ಅವ ನೀಡ್ತಾನೆ. ಆ ಭಕ್ತರು ಭಗವಂತನ ಸಿದ್ಧಾರ್ಥತ್ವ, ಸಿದ್ಧ ಸಂಕಲ್ಪತ್ವ ಹಾಗೂ ಸಿದ್ಧಿ ಸಾಧನತ್ವವನ್ನು ಅವರು ಚಿಂತನೆ ಮಾಡಿ ಅವನ ಮೇಲೆ ಭಕ್ತಿಯನ್ನು ಇಟ್ಟಾಗ ಅದರಿಂದ ಒಲಿಯತಕ್ಕಂಥ ಭಗವಂತ ಅವ ಸಿದ್ಧಿದನಾಗಿ ಅನುಗ್ರಹ ಮಾಡ್ತಾನೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿನಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯತ ತದ್ಭಕ್ತಿ ತತ್ಫಲಂ ಮತ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿ ತರಸ್ಸದ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.